ತಮೋಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ಯ ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಹರಿ ಓಂ. ಜೀವಗಳಿಗೆ ಪರಮಾತ್ಮ ಕೆಲವು ಅದ್ಭುತ ಅವಕಾಶಗಳನ್ನು ಕೊಡ್ತಾನೆ. ಯಾವ ಥರದಲ್ಲಿ ಕೊಡ್ತಾನೆ ಅಂತ ಹೇಳಿದ್ರೆ, ಪಾಪವನ್ನು ಕಳ್ಕೊಳ್ಳಿಕ್ಕೆ, ಜ್ಞಾನ ಪ್ರಾಪ್ತಿಗೆ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ, ಪಾಪವನ್ನು ಕಳ್ಕೊಳ್ಳಿಕ್ಕೆ, ಪಶ್ಚಾತ್ತಾಪವನ್ನು ಪಡಲಿಕ್ಕೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಕ್ಕೆ ಮಧ್ಯೆ 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 ಅವಕಾಶಗಳನ್ನು ಕೊಡ್ತಾನೆ. ಆ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥವರಾಗಲಿ. ಆ ಉಪಯೋಗಿಸ್ಕೊಳ್ಳದೆ ಇರುವಾಗಲೇ ಅದು ಹೆಮ್ಮರವಾಗಿ ಬೆಳೀತದೆ. ಅಂದರೆ ಪಾಪ ಸಂಕಲನ ಅಂತ ಕರೀತಾರೆ. ಪಾಪಗಳನ್ನು ಮಾಡೋದು ಸಣ್ಣದು. ಅದಕ್ಕೆ ಉದಾಹರಣೆ ಕೊಡೋದಾದರೆ, ನದಿ ಹುಟ್ಟುವಾಗ ಸಣ್ಣ ಪುಳ್ಳೆ, ಕಾವೇರಿ ಭಾಗಮಂಡಲದಲ್ಲಿ ಒಂದು ಸಣ್ಣ ಪುಳ್ಳೆ ಹುಟ್ಟದು. ಸಮುದ್ರ ಸೇರುವಾಗ ಎಷ್ಟಾಗಲ ಇರುತ್ತೆ ಅಂದರೆ, ಎಲ್ಲ ಉಪನದಿಗಳು ಸೇರಿ ಕಿಲೋಮೀಟರ್ ಗಟ್ಟಲೆ ಆಗಲಾಗ್ತದೆ ಪ್ರವಾಹ ಎಂಬತಕ್ಕಂಥ. ಆದರೆ ಆ ನದಿ ಹಾಗೆ ಹುಟ್ಟೋದಿಲ್ಲ. ಹಾಗೆ ನಮ್ಮ ಕರ್ಮಗಳು ಅಷ್ಟೇ. ನಮ್ಮ ಮನಸ್ ಪ್ರತಿಪಟಲದಲ್ಲಿ ಉದ್ಭವ ಆಗತಕ್ಕಂಥ ಕಾಲದಲ್ಲಿ ಒಂದು ತರಂಗದಂತೆ ಉದ್ಭವ ಆಗುತ್ತೆ. ಅದು ಫಲ ಕೊಡೋ ಕಾಲದಲ್ಲಿ ಸಮುದ್ರ ಸೇರಿದಂತೆ ಆಗ್ತದೆ ಅಂತ. ಹಾಗೆ ಒಂದಕ್ಕೊಂದು ಕರ್ಮ ಸಂಕಲನಗಳು ಎಂಬತಕ್ಕಂಥದ್ದಾಗ. ಅದಕ್ಕೆ ಕರ್ಮವೇ ತಾರಕವು ಜೀವರಿಗೆ, ಕರ್ಮವೇ ಬಂಧಕವು ಜೀವರಿಗೆ. ಬಂಧಕ್ಕೂ ಅದೇನೆ, ವಿಮೋಚನೆಗೂ ಕರ್ಮನೇ ಕಾರಣ ಅಂತ ಕರ್ಮಯುಕ್ತವಾಗಿರ್ತಕ್ಕಂಥ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತಕ್ಕೆ ಮತ್ತು ಪಶ್ಚಾತ್ತಾಪಕ್ಕೆ ಅವಕಾಶಗಳನ್ನು ಬೇಕಾದಷ್ಟು ಕೊಡ್ತಾನೆ. ಅದರಲ್ಲಿ ಅದು ವ್ರತ ಇರ್ಬೋದು, ಅಥವಾ ಹೋಮ ಹವನಾದಿಗಳಿರ್ಬೋದು, ತಪಸ್ಸಿರ್ಬೋದು, ತೀರ್ಥ ಪರ್ಯಟನ ಇರ್ಬೋದು, ಅನ್ನದಾನಾದಿಗಳಿರ್ಬೋದು. ಹೀಗೆ ಇದು ಪ್ರಪಂಚದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಇದಕ್ಕಿಂತಲೂ ಮಿಗಿಲಾದ ಅವಕಾಶಗಳು ಅಂದರೆ ದೊಡ್ಡವರ ಉಪಕಾರ ಸ್ಮರಣೆ. ದೊಡ್ಡವರು ಅವತಾರ ಮಾಡಿ ನಮಗೋಸ್ಕರ ಏನು ಮಾಡಿಕೊಟ್ಟಿದ್ದಾರೆ, ಅವರು ಮಾಡಿರ್ತಕ್ಕಂಥ ಉಪಕಾರವನ್ನು ಸ್ಮರಣೆ ಮಾಡದೆ ಇರೋದೇ ಕೂಡ ದೊಡ್ಡ ಪಾಪ. ಅದು ಈ ಪ್ರಾಯಶ್ಚಿತ್ತ ಪಶ್ಚಾತ್ತಾಪಗಳನ್ನೆಲ್ಲ ಮರೆಸ್ತಕ್ಕಂಥದ್ದಾಗ್ಬಿಡುತ್ತೆ. ಆದ್ದರಿಂದನೇ ಜೀವಮಾನದಲ್ಲಿ ದೊಡ್ಡ ಅವಕಾಶ ಅಂತಂದರೆ ದೊಡ್ಡವರು ಮಾಡಿರ್ತಕ್ಕಂಥ ಉಪಕಾರದ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದನೇ ಉಪಕಾರ ಸ್ಮರಣೆಗೆ ಮಹಾಪುಣ್ಯ. ಆ ಉಪಕಾರ ಸ್ಮರಣೆ ಮಾಡದೆ ಹೋದರೆ ಕೃತಜ್ಞ ಅಂತ ಕರೀತಾರೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ವೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತಹ ಒಂದು ಪ್ರಧಾನವಾಗಿರ್ತಕ್ಕಂತಹ ಒಂದು ದೊಡ್ಡವರ ಸ್ಮರಣೆಗೆ, ಪರೋಪಕಾರಕ್ಕೆ ಕಾರಣವಾಗಿರ್ತಕ್ಕಂಥ ದಿವಸ ಇವತ್ತು. ಆದ್ದರಿಂದನೇ ಸಾಕ್ಷಾತ್ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ಗ್ರಂಥವನ್ನು ಬರಿತಕ್ಕಂಥ ಕಾಲದಲ್ಲಿ ಚಂದ್ರಿಕೆಯನ್ನು 2 ಅಧ್ಯಾಯವನ್ನು ಬರಿತಕ್ಕಂಥವರಾಗಿ, ಮತ್ತೆರಡು ಅಧ್ಯಾಯ ಎಂಬತಕ್ಕಂಥದ್ದು ಬರೀದೇ ಇರತಕ್ಕಂಥ ಕಾಲದಲ್ಲಿ ಯಾರಿದನ್ನು ಪೂರ್ಣ ಮಾಡ್ತಾರೆ ಎಂಬುದಾಗಿ ಶಿಷ್ಯರು ಕೇಳಿರ್ತಕ್ಕಂಥ ಕಾಲದಲ್ಲಿ, ದಶಮೋ ಮತ್ಸಮೋ ಭವೆ, ನನಗೆ ಅಜ್ಞೋನು ನನ್ನ ಸಮಾನನಾಗಿರ್ತಕ್ಕಂಥವನು ಬರೆದು ಆ ಗ್ರಂಥವನ್ನು ಪೂರ್ಣ ಮಾಡ್ತಾನೆ ಎಂಬತಕ್ಕಂಥ ಒಂದು ಅಭಯವನ್ನು ಕೊಟ್ಟು ಹೊರಟರು ಅಂತ ಪ್ರಾಚೀನದಿಂದ ಬಂದಿರತಕ್ಕಂಥದ್ದಿದೆ. ಬರೀ ಪ್ರಾಚೀನ ಅಷ್ಟೇ ಅಲ್ಲ, ಬರೀ ಪ್ರಮಾಣ ಅಷ್ಟೇ ಅಲ್ಲ, ಅದಕ್ಕೆ ಕಾರ್ಯಾನುಮೇಯವೂ ಕೂಡ ಕಂಡುಬರುತ್ತೆ. ಆದ್ದರಿಂದ 10ನೇ ತಲೆಗೆ ಬಂದವರೇ ನಮ್ಮ ರಘುನಾಥ ತೀರ್ಥರು ಎಂಬುದಾಗಿ ಇವತ್ತಿನ ಆರಾಧನಾ ನಾಯಕರು. ಇವರು ತಮಿಳುನಾಡಿನವರು. ತಮಿಳುನಾಡಿಂದ ಸುಮಾರು 120 ವರ್ಷಗಳ ಕಾಲ ಭೌತಿಕ ದೇಹದಿಂದ ಇದ್ದವರು. ಅಂದರೆ ಇವರು 50 ವರ್ಷವನ್ನು ಸಂಪೂರ್ಣ ಕಳೆದಿದ್ದಾರೆ. ನಮ್ಮ ಪರಂಪರೆಯೊಳಗೆ 3 ಜನ ಕೃಷ್ಣನ ಮೂಲಗೋಪಾಲಕೃಷ್ಣನ ಪೂಜೆಯನ್ನು 50 ವರ್ಷಗಳ ಕಾಲ ಅಖಂಡವಾಗಿ ಮಾಡಿರ್ತಕ್ಕಂಥದ್ದು. ಏಕೆಂದರೆ ಉಡುಪಿ ಇತ್ಯಾದಿಗಳಲ್ಲಿ ಬಾಲ ಸನ್ಯಾಸ ಆದ್ದರಿಂದ 50 ವರ್ಷ ಕಳೆದು ಹೋಗ್ತದೆ, ದೊಡ್ಡದಲ್ಲ. ನಮ್ಮಲ್ಲಿ ಬಹಳ ಕಷ್ಟ 50 ವರ್ಷ ಮಾಡೋದು ಅಂದರೆ. ಏಕೆಂದರೆ ಆಶ್ರಮ ಆಗುವುದೇ 50-60 ಮೇಲೆ ಆಗುತ್ತೆ. ಅಲ್ಲಿಂದ 50 ಮಾಡೋದು ಅಂದರೆ ಕಷ್ಟ ಆಗುತ್ತೆ, ಪೂರ್ಣ ಆಗಲ್ಲ. ಆದ್ದರಿಂದ ನಮ್ಮಲ್ಲಿ 3 ಜನ ವಿದ್ಯಾಪೂರ್ಣ ತೀರ್ಥರು ಮಾಡಿದ್ದಾರೆ, ಶ್ರೇಷ್ಠಚಂದ್ರಿಕಾಚಾರ್ಯರು ಮಾಡಿದ್ದಾರೆ, ಅಲ್ವೇ ವ್ಯಾಸರಾಯರು ಮಾಡಿದ್ದಾರೆ. ಹೀಗೆ ಅಂದಾಗ ಆ 50 ವರ್ಷಗಳ ಕಾಲ ಪೂಜೆ ಮಾಡಿ ಈ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಕಲಿಯುಗದ ಆಯಸ್ಸಿನ ಪ್ರಮಾಣದಂತೆ 120 ವರ್ಷಗಳ ಪರಿಪೂರ್ಣವಾದ ಆಯಸ್ಸನ್ನು ಭೋಗ ಮಾಡಿ ಭಗವಂತನ ಸೇವೆ ಮಾಡುವವರಲ್ಲಿ ಘಟ್ಟದ ಕೆಳಗೆ ಸಾಕ್ಷಾತ್ ವಾದಿರಾಜ ತೀರ್ಥರು ಸಾರ್ವಭೌಮರು. 1480ರಿಂದ 1600ವರೆಗೆ 120 ವರ್ಷಗಳ ಕಾಲ ಅಖಂಡವಾಗಿರ್ತಕ್ಕಂಥ ಆರೋಗ್ಯದ ಯಾವ ಅನಾರೋಗ್ಯದ ಚಿಹ್ನೆ ಎಂಬತಕ್ಕಂಥದ್ದಿಲ್ಲದೆ, ಇಲ್ಲ ಅವರೇ ಹೇಳ್ಕೊಂಡಿದ್ದಾರೆ ಕಣ್ಣು ಕಾಣ್ತಿಲ್ಲ, ಕೈಯೆಲ್ಲ ಆಡ್ತಾ ಇದೆ ಇತ್ಯಾದಿಗಳಿಗೆಲ್ಲ ಆಮೇಲೆ ವ್ಯಾಖ್ಯಾನ ಮಾಡೋಣ. ಅಖಂಡವಾಗಿರ್ತಕ್ಕಂಥ ಬ್ರಹ್ಮಚರ್ಯ ಗೊತ್ತಾಯ್ತೇನು, ಯಾವುದೊಂದು ತಪೋಮೂರ್ತಿ ಅಂತ ಇರತಕ್ಕಂಥ ಒಂದು ಲಕ್ಷಣೋಪೇತ 32 ಲಕ್ಷಣೋಪೇತವಾದಂಥ ಶರೀರಾತ್ಮಕವಾದಂಥ ದೇಹ. ಅವರು 120 ವರ್ಷಗಳ ಕಾಲ ಇಲ್ಲಿ ಪೂಜಾದಿಗಳನ್ನ ಮಾಡಿ ವಿಷ್ಣು ಲೋಕವನ್ನು ಗಮನ ಮಾಡಿದ್ದಾರೆ. ಘಟ್ಟದ ಮೇಲೆ 120 ವರ್ಷಗಳಿದ್ದವರು ಅಂದರೆ
ನಮ್ಮ ಶೇಷಚಂದ್ರಿಕಾಚಾರ್ಯ. ಆದ್ದರಿಂದನೇ ಇವರೇ 10ನೇ ತಲೆಗೆ ಅವತಾರ ರಘುನಾಥ ತೀರ್ಥರು ಮಾಡಿ ಉಳಿಕೆಯ ಚಂದ್ರಿಕೆಯನ್ನು ಬರೆದಿದ್ದರಿಂದ ಶೇಷಚಂದ್ರಿಕಾ ಎಂಬತಕ್ಕಂಥ ಹೆಸರಿನಿಂದಲೇ ಅವರು ಖ್ಯಾತಿ ಎಂಬತಕ್ಕಂಥ ಅದನ್ನು ಪಡೆದರು. ಇದು ಕಾರ್ಯಾನ್ವಯದಿಂದ ಕಂಡುಹಿಡಿಯೋದು ಅಲ್ಲ. ಅದು ಹೆಂಗೆ ಹೇಳ್ತೀರಿ ಅಂತ ಕೇಳಿದರೆ, ಚಂದ್ರಿಕಾರ ಗ್ರಂಥವನ್ನು ಇಟ್ಟು ಇವರು ಬರೆದಿರ್ತಕ್ಕಂಥ 2 ಅಧ್ಯಾಯದ ಶೇಷಚಂದ್ರಿಕಾ ಗ್ರಂಥವನ್ನು ಇಟ್ಟು, ಅರ್ಥ ಆಯ್ತು, ವಿದ್ವಾಂಸರಾಗಿರ್ತಕ್ಕಂಥ ಅವರು ಅದರ ನಮೂನೆ, ಅದರ ಒಂದು ಸಂಬಂಧ, ಆ ಶ್ಲೋಕಗಳ ಸಂಬಂಧ, ಅರ್ಥ ಸಂಬಂಧ ಅಲ್ವಾ, ಭಾವ ಸಂಬಂಧ ಇತ್ಯಾದಿಗಳನ್ನೆಲ್ಲ ನೋಡಿದಾಗ ಒಬ್ಬ ವ್ಯಕ್ತಿ ಬರೆದಂತೆ ಕಾಣುತ್ತೀಯ ವಿನ ಇಬ್ಬರು ವ್ಯಕ್ತಿಗಳಾಗಿದ್ದರೆ ಸ್ವಲ್ಪ ವ್ಯತ್ಯಾಸ ಇರಬೇಕು. ಹಾಗೆ ಕಿಂಚಿತ್ತೂ ವ್ಯತ್ಯಾಸವಿಲ್ಲದೆ ಏಕೈಕ ಒಬ್ಬ ಗ್ರಂಥಕರ್ತನೇ ಬರೆದಿರುವಂಥ ಗ್ರಂಥದ ಶೈಲಿ ಲಕ್ಷಣಗಳು ಇದರಲ್ಲಿ ಕಂಡು ಬರುತ್ತೆ. ಆದ್ದರಿಂದ ದಶಮೋ ಮತ್ಸಮೋ ಭವೇತ್ ಅನ್ನೋದು ಇದರಿಂದನೂ ಕೂಡ ನಮಗೆ ಸಾಬೀತಾಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಮಧ್ವಮತದಲ್ಲಿ ಜೀವ ತಾರತಮ್ಯ ಭೇದ ಎಂಬುದಾಗಿ ಶ್ರೀಮದ್ ಆಚಾರ್ಯ ಪ್ರತಿಪಾದನೆ ಮಾಡಿರೋದ್ರಿಂದ ಜೀವದೇವ ಪರಸ್ಪರಂ ಅಂತ ಆಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಸಮಾನವಾದ ಜೀವ ಇಲ್ಲ ನಮ್ಮ ಮತದಂತೆ. ಅಂದರೆ ನನ್ನ ಸಮಾನವಾದ ಜೀವ ಬಂದು ಆ ಗ್ರಂಥವನ್ನು ಪೂರ್ಣ ಮಾಡ್ತಾನೇ ಅನ್ಬೇಕಾದ್ರೆ ನಾನೇ ಬರ್ತೀನಿ ಎಂಬತಕ್ಕಂಥದ್ದನ್ನು ಈ ರೂಪದಲ್ಲಿ ಹೇಳಿರ್ತಾರೆ ಎಂಬತಕ್ಕಂಥ ಅರ್ಥವನ್ನು ಕೂಡ ಮಾಡತಕ್ಕಂಥದ್ದಾಗಬೇಕಾಗುತ್ತೆ. ಅಂಥ ಮಹಾನುಭಾವರು ತಮಿಳುನಾಡಿನಿಂದ ಬರ್ತಕ್ಕಂಥವರಾದರೂ ಅನೇಕ ಗ್ರಂಥಗಳನ್ನು ರಚನೆ ಎಂಬತಕ್ಕಂಥದ್ದು ಮಾಡ್ತಾ ಅವರದೇ ಸ್ವತಂತ್ರವಾದ ಗ್ರಂಥಗಳು, ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅಂದರೆ ಶೇಷಚಂದ್ರಿಕಾ ಒಂದು ವ್ಯಾಖ್ಯಾನ. ಎರಡನೇ ಅದ್ಭುತವಾದ ಗ್ರಂಥ ಅಂದರೆ 72,000 ಬೃಹತಿ ಶಾಸ್ತ್ರ ಪ್ರತಿಪಾದ್ಯವಾಗಿರ್ತಕ್ಕಂಥ ಭಗವಂತನ ರೂಪದ ಛಂದಸ್ಸುಗಳನ್ನು ಇದನ್ನು ಜೋಡಣೆ ಎಂಬತಕ್ಕಂಥದ್ದನ್ನು ವೇದದಲ್ಲಿ ತಂದು ಅಂದ 72,000 ಬೃಹತಿ ಶಾಸ್ತ್ರ ಪ್ರತಿಪಾದ್ಯವಾಗಿರ್ತಕ್ಕಂಥ ಮಂತ್ರಗಳಿಗೆ ಅರ್ಥವನ್ನು ವ್ಯಾಖ್ಯಾನವನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ. ಇದು ಮಧ್ವಮತದ ಯಾವ ಪರಂಪರೆಯಲ್ಲಿ ಇರ್ತಕ್ಕಂಥವರು ಕೂಡ ಬೃಹತಿ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಒಂದು ಅದ್ಭುತ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಇವತ್ತು ಪ್ರಸಿದ್ಧ ಇರತಕ್ಕಂಥದ್ದಾಗಿದೆ. ಮತ್ತು ತತ್ವಗಣಿಕಾ ಎಂಬತಕ್ಕಂಥದ್ದನ್ನು ತಂತ್ರಸಾರ ಎಂಬತಕ್ಕಂಥ ಗ್ರಂಥಕ್ಕೆ ಬರೀತಕ್ಕಂಥವರಾಗಿದ್ದಾರೆ. ಈ ಅನೇಕ ಗ್ರಂಥಗಳನ್ನು ಪುನರುಜ್ಜೀವನ ಎಂಬತಕ್ಕಂಥದ್ದು ಕಳಿಸಿ ಅಖಂಡವಾಗಿ ಪಾಠ ಪ್ರವಚನಾದಿಗಳನ್ನ ಮಾಡ್ತಕ್ಕಂಥವರಾಗಿ ಮಹಾತಪಸ್ವಿಗಳು. ಆದ್ದರಿಂದ ಕಣ್ಣಿನ ರೆಪ್ಪೆ ಬಂದು ಕಣ್ಣನ್ನು ಮುಚ್ಚಿಬಿಟ್ಟಿತ್ತಂತೆ 120 ವರ್ಷಕ್ಕೆ, ಅಂದರೆ ವಯೋಧರ್ಮದಂತೆ. ಆ ರೆಪ್ಪೆಯನ್ನು ಮೇಲೆತ್ತಿ ಒಂದು ಬಟ್ಟೆ ಕಟ್ಕೊಂಡಿರೋರು. ಎಲ್ಲಿ ಬೃಂದಾವನ ಆಗಬೇಕು ಅಂತ ಅವರ ಮನಸ್ಸಿಗೆ ಬಂತು ಅಂದರೆ ಸಾಕ್ಷಾತ್ ಬ್ರಹ್ಮದೇವರು ಹಾಕಿರ್ತಕ್ಕಂಥ ಗಿಡ. ಇವತ್ತು ಕೂಡ ಅದಕ್ಕೆ ಬ್ರಹ್ಮಾಶ್ವತ್ಥ ಅಂತಲೇ ಕರೀತಾರೆ. ಎಲ್ಲಿ ಕಾವೇರಿ ಕಪಿಲ ಕಾವೇರಿ ಮತ್ತು ಸ್ಫಟಿಕ ನದಿ ಎಂಬತಕ್ಕಂಥ 3 ನದಿಗಳು ಎಲ್ಲಿ ಸಂಗಮವಾಗಿ ದಕ್ಷಿಣದ ಕಾಶಿ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಅನಂತೇಶ್ವರನ ಸ್ವಯಂ ವ್ಯಕ್ತ, ಗುಂಜಾ ನರಸಿಂಹನ ಸ್ವಯಂ ವ್ಯಕ್ತ, ಹೀಗೆ 5 ಸ್ವಯಂ ವ್ಯಕ್ತ ಕ್ಷೇತ್ರಗಳು ಇರ್ತಕ್ಕಂಥದ್ದು. ಆದ್ದರಿಂದ ಗಯೆಗಿಂತಲೂ ಕೂಡ ಒಂದು ಗುಂಜಿ ತೂಕ ಜಾಸ್ತಿ ಅಂತ ನಮ್ಮ ಸ್ವಾಮಿ ಆ ಗುಂಜಾ ನರಸಿಂಹನಾಗಿ ಕೈನಲ್ಲಿ ಒಂದು ಗುಂಜಾಮಣಿಯನ್ನು ಹಿಡಿದಿರ್ತಕ್ಕಂಥವನಾಗಿದ್ದಾನೆ. ಈ ಮಾತನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಸಾಕ್ಷಾತ್ ಭಗವಂತನೇ ಧರ್ಮದೇವತಾ ಎಂಬತಕ್ಕಂಥ ಹೆಸರಿನಿಂದ ಬರುವ ಕಾಲಕ್ಕೆ ಗುಂಜಾ ನರಸಿಂಹನ ಸ್ಮರಣೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನಬೇಕಾದ್ರೆ ಅದೆಷ್ಟು ಪ್ರಾಚೀನ ಅನ್ನೋದು ಗೊತ್ತಾಗುತ್ತೆ. ಇಂತಹ ಒಂದು ತಿರುಮಕೂಟ ಕ್ಷೇತ್ರದಲ್ಲಿ ನಾನು ಬೃಂದಾವನ ಆಗಬೇಕು ಎಂಬತಕ್ಕಂಥದ್ದಾಗಿ ಅಲ್ಲಿಂದ ಪಲ್ಲಕ್ಕಿ ಒಳಗೆ ಬರ್ತಕ್ಕಂಥವರಾಗಿ ಆ ಬ್ರಹ್ಮ ಅಶ್ವತ್ಥದ ಕೆಳಗೆ ಬೃಂದಾವನ ಎಂಬತಕ್ಕಂಥದ್ದು ಇಲ್ಲಿ ಆಯಿತು. ಮುಂದೆ ಅವರು ಭಾಷ್ಯದೀಪಿಕಾಚಾರ್ಯ ಅಂತ ಜಗನ್ನಾಥ ತೀರ್ಥರು ಎಂಬತಕ್ಕಂಥವ್ರು. ಯಾಕೆಂದರೆ ನಮ್ಮ ಮಠದ ಪರಂಪರೆಯಲ್ಲಿ ಇವರಿಬ್ಬರ ಸ್ಥಾನ ಒಂದು ವಿಶಿಷ್ಟವಾದ ಸ್ಥಾನ. ಅದು ನಿಧಾನದ ಕಾಲದಲ್ಲಿ ಹೇಳ್ತಕ್ಕಂಥದ್ದು. ಭಾಷ್ಯದೀಪಿಕೆ ಎಂಬತಕ್ಕಂಥದ್ದನ್ನು ಶ್ರೀಮದ್ ಭಾಷ್ಯಕ್ಕೆ ಸಪರೇಟಾಗಿ ನೇರವಾಗಿ ಬರೆದಿರ್ತಕ್ಕಂಥ ಗ್ರಂಥ. ಆದ್ದರಿಂದ ಇದೊಂದು ಅವಕಾಶ. ರಾಯರು ಮತ್ತು ಭಾಷ್ಯದೀಪಿಕಾಚಾರ್ಯ ನೇರವಾಗಿ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥವ್ರು. ತತ್ವಮಂಜರಿ ಎಂಬುದಾಗಿ ರಾಯರು ಮಾಡ್ತಾರೆ, ದೀಪಿಕಾ ಎಂಬುದಾಗಿ ಭಾಷ್ಯದೀಪಿಕಾಚಾರ್ಯರು ಮಾಡ್ತಾರೆ. ಇದು ಬೇರೆ ಒಂದು ಗ್ರಂಥದ ವ್ಯಾಖ್ಯಾನ ಅಲ್ಲ, ನೇರ ಸೂತ್ರ ಭಾಷ್ಯಕ್ಕೆ ಮಾಡಿರ್ತಕ್ಕಂಥ ವ್ಯಾಖ್ಯಾನ ಎಂಬತಕ್ಕಂಥದ್ದು. ಇಂಥ ಅದ್ಭುತವಾದ ಗ್ರಂಥವನ್ನು ಬರೆದಿದ್ದರಿಂದ, ಅದನ್ನು ನೋಡಿದ್ದರಿಂದ ಗುರುಗಳು ಅವರಿಗೆ ಭಾಷ್ಯದೀಪಿಕಾಚಾರ್ಯರು ಎಂಬುದಾಗಿ ಜಗತ್ತಲ್ಲಿ ಕೀರ್ತಿಯಾಯಿತು. ಹೇಗೆ ಶೇಷಚಂದ್ರಿಕಾಚಾರ್ಯರು ಅಂತ ಗ್ರಂಥರೂಪವಾಗಿ ಕೀರ್ತಿ ಎಂಬತಕ್ಕಂಥದ್ದು ಬಂತೋ ಹಾಗೆ ಭಾಷ್ಯದೀಪಿಕಾಚಾರ್ಯರು ಎಂಬತಕ್ಕಂಥ ಕೀರ್ತಿ ಶಿಷ್ಯನಿಗೂ ಬರತಕ್ಕಂಥದ್ದಾಗಿದೆ. ಇಂಥ ಶಿಷ್ಯನನ್ನು ಕೊಟ್ಟು ತಾವಲ್ಲಿ ಬೃಂದಾವನಸ್ಥರಾದರು. ಮುಂದೆ ಅದು ಅಗಸ್ತೇಶ್ವರನ ಗುಡಿಯ ಆಧಿಪತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗವಾದ್ದರಿಂದ ಅಲ್ಲಿರ್ತಕ್ಕಂಥ ಜನಗಳು ಹೈದರಾಲಿಗೆ ಕಂಪ್ಲೇಂಟ್ ಕೊಟ್ಟರು. ಆಗ ನೋಡ್ತಾ ಇದ್ದವನು ಹೈದರಾಲಿ. ಇದಕ್ಕೆಲ್ಲ ಚಂದಮಾಮ ಕಥೆಯಲ್ಲೂ ಕೂಡ ಈ ಕಥೆ ಬಂದಿದೆ ಅನ್ಬೇಕಾದ್ರೆ ಅದೆಷ್ಟು ಪ್ರಸಿದ್ಧಿ ಇದೆ ಎಂಬತಕ್ಕಂಥ ಗೊತ್ತಾಯ್ತೇನು.
ಅದನ್ನ ಎಲ್ಲ ಡಾಕ್ಯುಮೆಂಟು ಇದೆ, ಯಾವ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೈದರಾಲಿ ಕೊಟ್ಟು ಇಲ್ಲಿ ಯಾರೋ ಮಾಧವರು ಬಂದು ಸಮಾಧಿ ಮಾಡಿಬಿಟ್ಟಿದ್ದಾರೆ, ಇದು ಕಲುಷಿತವಾಗಿದೆ, ಆದ್ದರಿಂದ ಅದನ್ನು ತೆಗಿಬೇಕು ಎಂಬುದಾಗಿ ಕಂಪ್ಲೇಂಟ್ ಕೊಟ್ಟರು. ಆಗ ಆ ಹೈದರಾಲಿ ಆದವನು ಆಜ್ಞೆ ಮಾಡಬೇಕು ಅನ್ನೋದರಲ್ಲಿ ರಾತ್ರಿ ಅವನಿಗೆ ಸ್ವಪ್ನವಾಗಿದೆ. ಅಂದರೆ ಇಡೀ ಶ್ರೀರಂಗಪಟ್ಟಣ ಎರಡು ಇರತಕ್ಕಂಥ ನದಿಯು ಒಂದಾಗಿದೆ, ಪ್ರವಾಹ. ಶ್ರೀರಂಗಪಟ್ಟಣ ಮುಳುಗು ಹೋಗ್ತಾ ಇದೆ. ಆ ಮುಳುಗೋ ಕಾಲದಲ್ಲಿ ಮಗನಾದ ಟಿಪ್ಪು ಕೊಚ್ಕೊಂಡು ಹೋಗ್ತಾ ಇದ್ದಾನೆ. ಮಗ ಹೋಗ್ತಾ ಇದ್ದಾನಲ್ಲ ಅಂತ ದುಃಖ ಪಡ್ತಾ ಇರೋ ಕಾಲಕ್ಕೆ ಒಂದು ಅರಳಿ ಮರ, ಆ ಅರಳಿ ಮರದ ಕೆಳಗೆ ಒಬ್ಬ ಸನ್ಯಾಸಿಗಳು ಅಲ್ಲಿಗೆ ಹೋಗ್ತಾನೆ. ಮಗನ್ನ ನಮಗೆ ಸಂರಕ್ಷಣೆ ಮಾಡಿಕೊಡಿ ಅಂತ ಕೇಳ್ತಾನೆ ಸ್ವಪ್ನದಲ್ಲಿ. ಅವ್ರು ಹೇಳ್ತಾರೆ, ಇದೇನು ದೊಡ್ಡದಲ್ಲಪ್ಪ, ನಂಗೆ ನೀ ಜಾಗ ಕೊಟ್ಟರೆ ನಿನ್ನ ಮಗನ ಉಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಜಾಗ ಅಂತ ಕೇಳಿದಾಗ, ನಾನು ಯಾವ ಅಶ್ವತ್ಥ ವೃಕ್ಷದ ಕೆಳಗೆ ನಿಂತು ಮಾತಾಡ್ತಾ ಇದ್ದನೋ ಆ ಜಾಗ ನನಗೆ ಉಳಿಸ್ಕೊಟ್ರೆ ನಿನ್ನ ಮಗ, ನಿನ್ನ ಊರು ಎಲ್ಲವೂ ಕೂಡ ಸಂರಕ್ಷಣೆ ಆಗುತ್ತೆ ಎಂದಾಗ ಎಚ್ಚರಿಕೆ ಆಗುತ್ತೆ, ಅವನಿಗೆ ಗೊತ್ತಾಗುತ್ತೆ. ಆದ್ದರಿಂದ ಆ ಜಾಗ ಪೂರ್ತಿ ಶ್ರೀಮಠಕ್ಕೆ ಕೊಟ್ಟು ಆ ಮಹಾದ್ವಾರ ಎಂಬತಕ್ಕಂಥದ್ದು ಇವತ್ತು ಏನಿದೆಯೋ ಅದು ಟಿಪ್ಪು ಸುಲ್ತಾನೇ ಮಾಡಿಸ್ಕೊಟ್ಟಿರೋದು, ಹೈದರಾಲಿನೇ. ಮತ್ತು ಅಲ್ಲಿ ಅರ್ಚಕರಿಗೆ ಸಂಬಳ, ಅಲ್ಲಿ ಪೂಜಾ ಕೈಗಾರಿಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಹೈದರಾಲಿನೇ ಮಾಡ್ದ. ಇವತ್ತಿಗೂ ಕೂಡ ಗೌರ್ಮೆಂಟಿಂದ ಅದೆಷ್ಟು ಆಣೆಗಳು ಅನ್ನೋದು, ಅಲ್ಲಿಗೆ ಸಂಬಳ ಅನ್ನೋದು ಬರುತ್ತೆ ಅನ್ನೋದು ಇವತ್ತು ಕೂಡ ಡಾಕ್ಯುಮೆಂಟ್ ಇದೆ. ಅಂದರೆ ಅರ್ಥ ಏನು ಅಂದರೆ, ಹೀಗೆ ಹೈದರಾಲಿಯ ಸ್ವಪ್ನದಲ್ಲೂ ಕೂಡ ಹೋಗಿ ಆ ಜಾಗವನ್ನು ತಮ್ಮದಾಗಿಸಿಕೊಂಡಿರ್ತಕ್ಕಂಥ ಮಹಾನುಭಾವ, ಅಂದರೆ ಆ ಜಾಗಕ್ಕೆ ಬಂದಲ್ಲಿ ಬೃಂದಾವನ ಆಗಿರ್ತಕ್ಕಂಥವರು. ಇಂಥ ಮಹಾನುಭಾವರನ್ನು ನಮ್ಮ ಪ್ರಸನ್ನ ತೀರ್ಥರು ತಮ್ಮದೇ ಆದಂಥ ಶೈಲಿಯಲ್ಲಿ ಅವರ ವಿಶೇಷವಾದ ಗುಣಗಳನ್ನು ಕ್ರೌಢೀಕರಿಸಿ ಒಂದು ದೇವರ ನಾಮವನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಅರ್ಧ ಚರಿತ್ರೆ ಎಂಬತಕ್ಕಂಥದ್ದೇ ವರ್ಣಿಸಿದ್ದಾರೆ. ಪ್ರಾರ್ಥಿಸುವೆ ರಘುನಾಥ ತೀರ್ಥರ, ಪ್ರಾರ್ಥಿಸುವೆ ರಘುನಾಥ ತೀರ್ಥರ, ಸಾರ್ಥಕವಾಗಲಿ ಪಾರ್ಥಿವ ದೇಹವು, ಸಾರ್ಥಕವಾಗಲಿ ಪಾರ್ಥಿವ ದೇಹವು, ಪಾರ್ಥ ಸಕನೆ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದೊಳು ಕೀರ್ತಿ ಗಳಿಸಿದವರ, ಪ್ರಾರ್ಥಿಸುವೆ ಪುರುಷಾರ್ಥ ಪ್ರದರ, ಪ್ರಾರ್ಥಿಸುವೆ ರಘುನಾಥ ತೀರ್ಥರ. ಪುರುಷಾರ್ಥಪ್ರದರು ಅಂತ ಕರೆದಿದ್ದಾರೆ. ಎಲ್ಲರನ್ನೂ ಕರೆಯೋಕ್ಕಾಗಲ್ಲ. ಪುರುಷಾರ್ಥ ಅಂದರೆ ಚತುರ್ವಿಧವಾಗಿರ್ತಕ್ಕಂಥ ಧರ್ಮಾರ್ಥ ಕಾಮ ಮೋಕ್ಷಾದಿ ಫಲಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಉಳ್ತಕ್ಕಂತಹ ಜೀವಿ ತಪೋಮೂರ್ತಿ ಅಂತ ಅರ್ಥ. ಅದನ್ನು ಪುರುಷಾರ್ಥಗಳನ್ನ ಎಲ್ಲರೂ ಕೊಡೋಕ್ಕಾಗಲ್ಲ. ಶಾಸ್ತ್ರಾಧ್ಯಯನ ಮಾಡಿದವರಿಗೆ ಪುರುಷಾರ್ಥ ಯಾರು ಕೊಡ್ತಾರೆ, ಅದರ ಕೆಪಾಸಿಟಿ ಏನು, ಅದಕ್ಕೆ ಏನು ಇರಬೇಕು, ಎಲ್ಲ ವಿಚಾರಗಳು ತಿಳಿತದೆ. ಅಂತ ಪುರುಷಾರ್ಥಪ್ರದರ ಅಂತ ಇಲ್ಲಿ ಪದಪ್ರಯೋಗ ಮಾಡಿರೋದರಿಂದ ಧರ್ಮಾರ್ಥ ಕಾಮ ಮೋಕ್ಷಾದಿಗಳನ್ನು ಕಾರಣವಾದಂಥ ತತ್ವಜ್ಞಾನವನ್ನು ಗೊತ್ತಾಯ್ತೇನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಸ್ಥಾಪಿಸಿದಂಥ ಈ ತತ್ವಜ್ಞಾನವನ್ನು ಭಕ್ತರುಗಳಿಗೂ ಕೂಡ ಅಭಯ ರೂಪದಲ್ಲಿ ಕೊಡ್ತಕ್ಕಂಥವರಾಗುತ್ತಾರೆ. ಹೇಗೆ ರಾಯರು ಕೊಡ್ತಾ ಇದ್ದಾರೋ, ಹೇಗೆ ಚಂದ್ರಿಕಾರಾಯರು ಕೊಡ್ತಾ ಇದ್ದಾರೋ, ಹೇಗೆ ಟೀಕಾರಾಯರು ಕೊಡ್ತಾ ಇದ್ದಾರೋ, ಅದರಂತೆಯೇ ರಘುನಾಥ ತೀರ್ಥರು ಕೂಡ ಕೊಡ್ತಕ್ಕಂಥವರು ಅನ್ನೋದನ್ನು ಪುರುಷಾರ್ಥಪ್ರದರು ಎಂಬತಕ್ಕಂಥ ಒಂದು ಪದದಿಂದ ಸೂಚನೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಇನ್ನು ಮುಂದೆ ಆ ಸ್ಥಳ ಯಾಕೆ ಬಂದರು ಅನ್ನೋದನ್ನು ಹೇಳುವಾಗ, ಶ್ರೀಮದಾಚಾರ್ಯರು ಬದಿಕಾಶ್ರಮದಲ್ಲಿ ಹೋದಾಗ ಶಿಷ್ಯರಿಗೆ ಬರೀತಾರೆ, ನೇದೃಶಂ ಸ್ಥಲಮಲಂ ಶಮಲಜ್ಞಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನಮು ದೈವಂ ಎಂಬುದಾಗಿ 3 ಯುಕ್ತಿಗಳನ್ನು ಕೊಟ್ಟು ಅದನ್ನು ಚಿಂತನೆ ಮಾಡ್ತಾ ಇರಿ, ನಾನು ದೊಡ್ಡ ಬದಿಕಾಶ್ರಮದಿಂದ ಬರುವವರೆಗೂ ಅಂತ ಅವರಿಗೆ ಅಭಯವನ್ನು ಕೊಟ್ಟು ಹೋಗಿರ್ತಾರೆ. ಆ 3 ಅಭಯದಂತೆ ಈ ವಾಕ್ಯಗಳು ಕೂಡ ಈ ಕ್ಷೇತ್ರದಲ್ಲಿವೆ. ನೇದೃಶಂ ಸ್ಥಲಮಲಂ ಶಮಲಜ್ಞಂ, ಈ ಕಾವೇರಿ ಕಪಿಲ ಸ್ಫಟಿಕ ನದಿಯ ಸಂಗಮದ ಈ ತಿರುಮಕೂಟ ಕ್ಷೇತ್ರ ಎಂಬತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಸಮಾನವಾದಂಥ ಜಾಗ ಇಲ್ಲ. ಯಾಕಿಲ್ಲ ಅಂದರೆ, ಗಂಗೆಗಿಂತನೂ ದೊಡ್ಡದು ಕಾವೇರಿ. ತಾರತಮ್ಯದಲ್ಲಿ ಗಂಗೆ ದೊಡ್ಡೋಳು ಇರ್ಬೋದು, ಸಾನ್ನಿಧ್ಯ ವಿಶೇಷದಲ್ಲಿ ಭಗವಂತನ ವಿಷಯದಲ್ಲಿ ಒಂದು ಕಾಲದಲ್ಲಿ ಕಾವೇರಿ ಮೇಲೆ ಹೋಗ್ತಾಳೆ ಅಂತ ಹೇಳಿದ್ದಾರೆ. ಇದನ್ನು ವಾದರಾಜರು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಕಾವೇರಿಗೂ ಗಂಗೆಗೂ ಒಂದು ಮಾತು ನಡೀತಂತೆ, ಯಾರು ಹೆಚ್ಚು ಅಲ್ಲ, ಪರಮಾತ್ಮನಲ್ಲಿ ಯಾರು ಮೇಲೆ ಪ್ರೀತಿ ಜಾಸ್ತಿ ಅಂತ. ದೇವರ ಹತ್ರನೇ ಹೋಗಿ ಕೇಳೋಣ ಅಂತ ಇಬ್ಬರು ಹೋದರು, ದೇವರನ್ನು ಕೇಳಿದರು. ದೇವರು ಹೇಳ್ದ, ನಿಮ್ಮಲ್ಲೇ ಉತ್ತರ ಇಟ್ಕೊಂಡು ನನ್ನ ತನಕ ಯಾಕೆ ಬಂದ್ರಿ ಇಂದ, ಏನು ಅಂತ ಕೇಳಿದ್ದಾರೆ. ನೀನೇನಾಗಬೇಕು ನನಗೆ ಎಂದ ಗಂಗೆನ, ನಿನ್ನ ಪಾದದಲ್ಲಿ ಉದ್ಭವೇ ಆಗಿರ್ತಕ್ಕಂಥ ಅವಳು, ಅಂದರೆ ನೀನು ನನ್ನ ಶರೀರದಿಂದ ಬಂದಿದೆ, ಆದ್ದರಿಂದ ನೀನು ಮಗಳಾಗಬೇಕು, ನೀನೇನಾಗಬೇಕು ಅಂದ್ಲಮ್ಮ. ಅವಳು ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ಸುತ್ತ ಕಾವೇರಿ ವನಮಾಲೆ
ಧರಿಸಿದ ಸರ್ಪಗಳ ಹಾಸಿಗೆ ಮೇಲೆ ಮಲಗಿಪ್ಪ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಅಂತ್ಯರಂಗ ಶ್ರೀರಂಗ, ಆದಿರಂಗ ಶ್ರೀರಂಗಪಟ್ಟಣ, ಮಧ್ಯರಂಗ ಮಳವಳ್ಳಿ ಎಂಬತಕ್ಕಂಥ 3 ಕಡೆಗಳಲ್ಲೂ ಕೂಡ ಹೇಳಿ ಮಾಡಿಸಿದಂತೆ ಕಾವೇರಿ ಇಬ್ಬಾಗವಾಗ್ತಾಳೆ. ಮಧ್ಯದಲ್ಲಿ ರಂಗನಾಥ, ಮತ್ತೆ ನದಿ ಎಂಬತಕ್ಕಂಥದ್ದು ಒಂದಾಗುತ್ತೆ. ಅಂದರೆ ಕಾವೇರಿಯ ಗರ್ಭದಲ್ಲಿ ರಂಗನಾಥ ಇದ್ದಾನೆ. ಹಂಗ ನೀನು ನನ್ನನ್ನು ಗರ್ಭದಲ್ಲಿ ಇಟ್ಕೊಂಡಿರೋದ್ರಿಂದ ನೀ ನನ್ನ ತಾಯಿ. ತಾಯಿ ಪ್ರೇಮ ನಿನ್ನ ಮೇಲಿದೆ, ಮಗಳ ಪ್ರೇಮ ಅವಳ ಮೇಲಿದೆ, ಹೋಗಿ ಡಿಸೈಡ್ ಆಯ್ತಲ್ಲ ಅಂತ. ಯಾವುದು ಜಾಸ್ತಿ ಅಂತ ಈ ಕಾಲದಲ್ಲಿ ಕೇಳಿದ್ರೆ ಈ ಕಾಲದ ಪ್ರಶ್ನೆ ಬೇಡ. ತಾಯಿ ಜಾಸ್ತಿನಾ ಮಗಳ ಜಾಸ್ತಿನಾ ಅನ್ನೋದು ಈ ಕಾಲದಲ್ಲಿ ಬೇಡ ಅಂದಲ್ಲ, ಅರ್ಥ ಮಾಡ್ಕೊಳ್ಳಿ. ತಾಯಿ ಪ್ರೇಮ ನಿನ್ನಲ್ಲಿದೆ ಅಂದರೆ ಅದಕ್ಕೋಸ್ಕರನೇ ವಾದರಾಜರು ಕಾವೇರಿಯನ್ನು ವರ್ಣನೆ ಮಾಡುವಾಗ ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ದತ್ತೇ ತ್ವತ್ಸೇವೆಯಾದೇವಿ ಕೋನುಕುಲಿಯ ಅನ್ನತಂ ಹೃದಿ ಅಂತ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ ತೀರ್ಥ ಪ್ರಬಂಧದಲ್ಲಿ. ಹೇ ಕಾವೇರಿ, ಒಡಲಲ್ಲೂ ಇಟ್ಕೊಂಡಿದೆ, ನಿನ್ನ ಹೃದಯದಲ್ಲೂ ರಂಗನಾಥನ ಇಟ್ಕೊಂಡಿದೆ. ಯಾರು ನಿನ್ನ ಭಕ್ತರು ಬಂದು ನಿನ್ನ ನದಿಯಲ್ಲಿ ಸ್ನಾನ ಮಾಡಿ ನಿನ್ನ ಆರಾಧನೆಯನ್ನು ಮಾಡ್ತಕ್ಕಂಥವರಾಗ್ತಾರೋ, ನಿನ್ನ ಹೃದಯದಲ್ಲಿ ಗರ್ಭದಲ್ಲಿ ಇರ್ತಕ್ಕಂತಹ ರಂಗನಾಥನನ್ನು ಹೆಂಗಸರಾದರೆ ಅವರ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ, ಗಂಡಸರಾದರೆ ಅವರ ಹೃದಯಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ನಿನ್ನಲ್ಲಿ ಸ್ನಾನ ಮಾಡಿದ ಭಕ್ತರ ಹೃದಯಕ್ಕೆ ನಿನ್ನ ಹೃದಯದಲ್ಲಿರ್ತಕ್ಕಂಥ ರಂಗನಾಥನನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಚಮತ್ಕಾರವಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಕಾವೇರಿ ಈ ಅರ್ಥದಲ್ಲಿ ಜಾಸ್ತಿ. ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತಾರೆ, ತುಲಾ ಕಾವೇರಿ ಒಳಗೆ ತುಲಾ ಸಂಕ್ರಮಣದಲ್ಲಿ ಗಂಗೆ ತನ್ನಲ್ಲಿರ್ತಕ್ಕಂಥ ಪಾಪವನ್ನು ಅಲ್ವೇ ದೈತ್ಯಗಳಿಗೆ ಹಂಚಕ್ಕೋಸ್ಕರ ಕಾವೇರಿಯಲ್ಲಿರ್ತಕ್ಕಂಥ ಯೋಸೋ ಸರ್ವಗತೋ ವಿಷ್ಣು ಚಿತ್ಸ್ವರೂಪೋ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ ಎಂಬತಕ್ಕಂಥ ಸಾಕ್ಷಾತ್ ಭಗವಂತನ ಗಂಗಾರೂಪವನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಈ ವರ್ಣನ ಪತ್ನಿ ಆಗಿರತಕ್ಕಂಥ ಗಂಗೆ ನಿರವಧ್ಯ ಭವತ್ಪಾದ ಸಂಗೀ ಗಂಗಾಂಬು ಸಂಗುತಂ ಕ್ಷುದ್ರಾಂಬುಚ ನೃಣಾಂ ದೋಷ ವಿದ್ರಾವಣಕರಮ್ಯತ ಅಂತ ರಾಜರು ವರ್ಣನೆ ಮಾಡಿದಂತೆ ತನ್ನ ದೋಷವನ್ನು ಕಳ್ಕೊಳ್ಳೋಕ್ಕೆ ಕಾವೇರಿ ನದಿಗೆ ಬರ್ತಕ್ಕಂಥವಳಾಗುತ್ತಾಳೆ. ತುಲಾ ಸಂಕ್ರಮಣದಲ್ಲಿ 1 ತಿಂಗಳು ಅನ್ಬೇಕಾದ್ರೆ ವಿಶೇಷ ಸಾನ್ನಿಧ್ಯ ವಶದಿಂದನೂ ತಾರತಮ್ಯ ಅಳಿತೇವೆ, ಒರಿಜಿನಲ್ ತಾರತಮ್ಯದಿಂದನೂ ಕೂಡ ಅಳಿತೀವಿ. ಅಂದರೆ ತತ್ಕಾಲದಿಂದನೂ ತಾರತಮ್ಯ ಇರ್ಬೋದು ಅಲ್ವಾ, ಸ್ಥೂಲದಿಂದನೂ ತಾರತಮ್ಯ ಇರ್ಬೋದು ಅಲ್ವಾ, ಸೂಕ್ಷ್ಮದಿಂದಲೂ ತಾರತಮ್ಯ ಇರ್ಬೋದು. ಹೀಗೆಲ್ಲ ಶಾಸ್ತ್ರದಲ್ಲಿ ಇರ್ತವೆ. ಆದ್ದರಿಂದ ಕಾವೇರಿಗೆ ಸಮಾನ ಇಲ್ಲ, ಅಂದರೆ ಈ ಕ್ಷೇತ್ರಕ್ಕೆ ಸಮಾನ ಇಲ್ಲ. ನೇತೃಶಂ ಸ್ಥಳಮಲ ಬರೀ ಕಾವೇರಿಯಿಂದಲ್ಲ, ಒಂದು ಕಡೆ ಮನೋಭಿಮಾನಿಗಳಾದ ಅಗಸ್ತೇಶ್ವರ ಇದ್ದಾರೆ, ಸಾಕ್ಷಾತ್ ವಾಯುದೇವರಾಗಿರ್ತಕ್ಕಂಥ ಹನುಮಂತೇಶ್ವರ ಇದ್ದಾನೆ, ಸಾಕ್ಷಾತ್ ನಿಯಾಮಕನಾದ ಗುಂಜಾನರಸಿಂಹ ಇದ್ದಾನೆ. ಎಲ್ಲಿ ಬರಬೇಕಿಂತ ಕ್ಷೇತ್ರ ನೇತೃಶಂ ಸ್ಥಳಮಲಂ ಶವಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ. ಇಲ್ಲಿ ಯಾರು ಸಕೃತ್ ಸ್ನಾನವನ್ನು ಈ ಕಾವೇರಿ ಸಂಗಮದಲ್ಲಿ ಮಾಡ್ತಕ್ಕಂಥವರಾಗುತ್ತಾರೋ ತಿಮ್ಮಕೂಟ ಕ್ಷೇತ್ರದಲ್ಲಿ 96 ಕೋಟಿ ತೀರ್ಥಗಳ ಸನ್ನಿಧಾನದ ಫಲ ಎಂಬತಕ್ಕಂಥದ್ದು ಅವರಿಗೆ ಬರ್ತದೆ ಎಂಬುದಾಗಿ ಗುಂಜಾನರಸಿಂಹನನ್ನು ಸ್ತೋತ್ರ ಮಾಡತಕ್ಕಂಥ ವೇದವ್ಯಾಸದೇವರು ಬರೆದಿರ್ತಕ್ಕಂತಹ ಪುರಾಣದಲ್ಲಿ ಆ ಪಂಕ್ತಿ ಎಂಬತಕ್ಕಂಥದ್ದು 96 ಕೋಟಿ ತೀರ್ಥಗಳ ಸನ್ನಿಧಾನ ಎಂಬತಕ್ಕಂಥದ್ದು ಬರ್ತಾದ್ರಿಂದ ನೇತೃಶಂ ಸ್ಥಳಬಲಂ ಶಮಲಜ್ಞಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಭಗವಂತ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಿದ್ದೇನೆ, ಅದಕ್ಕೆ ಸಮಾನವಾದ ಮತ್ತೊಂದು ತತ್ವ ಇಲ್ಲ ಅಂತ ಏನು ಆಚಾರ್ಯ ಹೇಳಿದ್ರು, ಅಂಥ ತತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾನುಭಾವರಾದ ಈ ರಘುನಾಥ ತೀರ್ಥರು ಅಲ್ಲಿ ಕೂತಿದ್ದಾರಾದ್ದರಿಂದ ಅದ್ಯಾಕೆ ಅಲ್ಲಿ ಕೂತರು ಅಂದರೆ ಸಾಕ್ಷಾತ್ ಈ ತತ್ವಕ್ಕೆ ನಿಯಾಮಕನಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ವಾಯುಬ್ರಹ್ಮಾನಿಗಳಾದ್ದರಿಂದ ಅಂಧ ಬ್ರಹ್ಮದೇವರು ಹಾಕ್ತಿರ್ತಕ್ಕಂಥ ವೃಕ್ಷವಾದ್ದರಿಂದ ಆ ವೃಕ್ಷದಲ್ಲಿ ನಿತ್ಯ ಸನ್ನಿಹಿತನಾಗಿ ಅಲ್ವಾ ವೃಕ್ಷಾಣಂ ಅಶ್ವತ್ಥಃ ಅಂತ ಗೀತೆಯಲ್ಲಿ ಸ್ವಾಮಿ ಹೇಳಿರೋದ್ರಿಂದ ಅಂಥ ವಿಶಿಷ್ಟವಾದ ಆ ಬ್ರಹ್ಮ ಅಶ್ವತ್ಥದ ಕೆಳಗೆ ತಾವು ವಿರಾಜಮಾನರಾಗಿ ಓದಿದ್ದಾರೆ ಅನ್ನೋ ಅರ್ಥದಲ್ಲಿ ನೇತೃಶಂ ಸ್ಥಳಮಲಂ ಶಮಲಜ್ಞಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ಮದುಕ್ತಿ ಸದೃಶಂ ಎಂಬ ಈ ಸತ್ಯವಚನಗಳ ಇದು ಸತ್ಯವಚನ ಅನ್ನೋ ಹೇಳೋದಕ್ಕೆ ತೋರಿಸ್ಕೊಡೋದಕ್ಕೋಸ್ಕರ ಅವರು ಕೂತಿದ್ದಾರೆ ಅನ್ನೋ ಅರ್ಥದಲ್ಲಿ ಮೊದಲನೇ ನುಡಿ ಎಂಬತಕ್ಕಂಥದ್ದನ್ನು ಬರೆದು ಎರಡನೇ ನುಡಿಲಿ ಇವರು ಏನು ಮಾಡಿದ್ರು ಅನ್ನೋ ಕಾರ್ಯವನ್ನು ಹೇಳ್ತಕ್ಕಂಥವರಾಗ್ತಾರೆ. ವ್ಯಾಸರಾಜ ಗುರುವರ್ಯ ರಚಿತ ತಾತ್ಪರ್ಯ ಚಂದ್ರಿಕಾ ಗ್ರಂಥವನು ವಾಸುದೇವ ನರಹರಿಯ ಅನುಗ್ರಹದಿ ಪೂರ್ವರಿತವ ರಚಿಸಿ ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಪರಾವತಾರರ ಪ್ರಾರ್ಥಿಸುವೆ ರಘುನಾಥ ತೀರ್ಥರ.
ವ್ಯಾಸರಾಜ ಗುರುವರ್ಯ ರಚಿತ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಅಂದರೆ ಅದನ್ನು ಮುಂದುವರಿಸಿ 2 ಅಧ್ಯಾಯಗಳನ್ನ ಪೂರ್ಣ ಮಾಡಿ ಜಗತ್ತಿಗೆ ಆ ವ್ಯಾಸರಾಜರ ಜ್ಞಾನ ಭಂಡಾರವನ್ನು ತಾವು ಹೊತ್ತು ಮುಂದೆ ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದವರಾದ್ದರಿಂದ ಅವರಿಗೆ ಶೇಷಚಂದ್ರಿಕಾ ಎಂಬತಕ್ಕಂಥ ಕೀರ್ತಿ ಗಳಿಸಿರ್ತಕ್ಕಂಥವರು ಯಾರಿವರು ಅಂದರೆ ಸೈವ ವ್ಯಾಸರಾಜರ ಅಪತಾರರಾಗಿರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಅವರ ಸ್ವರೂಪವನ್ನು ಕೂಡ ಇಲ್ಲಿ ಕಥನ ಎಂಬತಕ್ಕಂಥದ್ದನ್ನು ಮಾಡಿ ರಾಗದ್ವೇಷಗಳ ತೊರೆಯುತ ತನ್ನನು ರಾಗದಿಂದ ಭಜಿಸುವ ಜನಕ್ಕೆ ಪದ ನೋಡಿ ಎಷ್ಟು ಚೆನ್ನಾಗಿದೆ. ರಾಗದ್ವೇಷಗಳ ತೊರೆಯುತ ತನ್ನನು ರಾಗದಿಂದ ಭಜಿಸುವ ಜನಕ್ಕೆ. ಎರಡು ಒಂದೇ ಅರ್ಥ. ರಾಗ ಅನ್ನೋದು ಒಂದೇ ಅರ್ಥ ಅಲ್ಲ. ಮೊದಲನೇ ರಾಗ ಅಶೋಭನೆ ಶೋಭನೇದ್ಯಾಸ ರಾಗ ಅಂತ ಅರ್ಥ ಮಾಡಬೇಕು. 2ನೇ ರಾಗ ಭಕ್ತಿ ಅಂತ ಅರ್ಥ ಮಾಡಬೇಕು. ಆಯ್ತಾ? ರಾಗದ್ವೇಷಗಳ ತೊರೆಯುತ ತನ್ನನು ರಾಗದಿಂದ ಭಜಿಸುವ ಜನಕ್ಕೆ ಭೋಗಕಲ್ಪರಿಷ್ಟವನಿಗೆ ಸಾಧು ಭೋಗಗಳೀವ ಯೋಗಿ ಮನೋನಯನ ಪ್ರಸನ್ನ ಶ್ರೀ ರಾಘವೇಂದ್ರರ ಪರಾವತಾರರ ಪ್ರಾರ್ಥಿಸುವೆ ರಘುನಾಥ ತೀರ್ಥರ. ಹೀಗೆ ಅನೇಕ ದೇವರ ನಾಮಗಳನ್ನ ಮಾಡಿದ್ದಾರೆ. ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ತೇಜೋಮಯರ ಪಾದಾಬ್ಜ ಶರಣ. ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ಇದು ಅವರ ಮೇಲೆ ಮಾಡಿರ್ತಕ್ಕಂಥ ದೇವರ ನಾಮ. ಇಂದಿರಾಪತಿಯ ಆನಂದಾದಿ ಸದ್ಗುಣ ವೃಂದ ತೋರಿದ ಶೇಷಚಂದ್ರಿಕಾಚಾರ್ಯ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ. ಇದು ಡ್ಯಾನ್ಸ್ ಮಾಡ್ಬೋದು, ಸಂಗೀತದಂತೆ ಹಾಡು ಹೇಳ್ಬೋದು, ನರ್ತನ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅಂತರಾಗ ಹಾಕಿದಾರೆ. ಇದಕ್ಕೆ ಒಂದು ಪ್ರಸಂಗವನ್ನು ತಗೊಂಡಿರುತ್ತೆ ಮೈಸೂರಲ್ಲಿ. ಪ್ರಸನ್ನತೆ ಕೃಷ್ಣದೇವರಾಯ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಅವನ ಹೆಂಡತಿ ಆಗಿರ್ತಕ್ಕಂಥ ಅವಳು ವಿರೂಪಾಕ್ಷನ ಮೇಲೆ ಕುಳಿತು ಡ್ಯಾನ್ಸ್ ಮಾಡ್ತಾಳೆ. ಶರಣು ವಿರೂಪಾಕ್ಷ ಶಶಿಶೇಖರ ಆಗ ಹಿಟ್ಟಾಗ್ಬಿಟ್ಟಿತ್ತು ಹಾಡು. ಯಾರ ಮನೇಲಿ ನೋಡು ಇದೆ. ಶಿಷ್ಯರು ಯಾರು ಬಂದು ಸ್ವಾಮಿ ಯಾರ ಮನೇಲಿ ನೋಡಿದ್ರು ಇದು ಹೇಳ್ತಾ ಇದ್ದಾರೆ, ಇದೇ ರಾಗದಲ್ಲಿ ಒಂದು ದೇವರನಾಮ ಮಾಡಿಕೊಡಿ ಇಂದ್ರ. ಆಗ ಅವರು ಶೇಷಚಂದ್ರಿಕಾರ ಹತ್ರನೇ ಇತ್ತಿಲ್ಲ. ಆಯ್ತಪ್ಪ ಅಂತೇಳಿ ರಾತ್ರಿ ರಚನೆ ಮಾಡಿ ಅದೇ ರಾಗ ಅದೇ ದಾಟಿಯಲ್ಲಿ ಏನು ಶೇಷದೇವರ ಮೇಲೆ ಮಾಡಿದಾರೋ ರುದ್ರದೇವರ ಮೇಲೆ ಅದನ್ನು ಚಂದ್ರಿಕಾಚಾರ್ಯ ಮೇಲೆ ಮಾಡಿದ್ದಾರೆ. ಶರಣು ವಿರೂಪಾಕ್ಷ ಶಶೇಖರ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ಅಂತ ಅಲ್ಲೇನೇನಿದೆ ಅದೇ ಅರ್ಥಗಳು ಇಲ್ಲಿ ವೇದಾಂತಕ್ಕೆ ಬೇಕಾದಂಥ ಅರ್ಥ. ಅಂದರೆ ಇಲ್ಲಿ ಅವರು ಹೇಳುವಾಗ ಇಂದಿರಾಪತಿಯ ಆನಂದಾದಿ ಗುಣಗಳು ಎಷ್ಟಿವೆಯಪ್ಪ ಅಂದರೆ ಬೃಂದ ತೋರಿದ ಶೇಷಚಂದ್ರಿಕಾಚಾರ್ಯ. ಬೃಂದ ಅಂದ್ರೇನು? ಅನಂತ ಅಂತ ಅರ್ಥ ಅಲ್ಲ. ಅದಕ್ಕೆ ಉದಾಹರಣೆ ಬೇಕಲ್ಲ. ವೃಂದ ತೋರಿದ ಅನ್ನಕ್ಕೆ ಅಂತ ಗ್ರಂಥ ಯಾವುದು ಅಂದರೆ 72,000 ಧೃತಿ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿರುವುದೇ ಸಾಕ್ಷಿ ಅಂತಾರೆ ಪ್ರಸನ್ನ ತೀರ್ಥರು. ಎಷ್ಟು ಸಮಂಜಸವಾದ ಆಪ್ನೆಸ್ ಆಫ್ ದಿ ಕ್ವಶನ್ ಆನ್ಸರ್ ಅಂತಾರಲ್ಲ ಹಾಗೆ ಏನು ಮಾಡಿದ್ದಾರೆ ಅನ್ನೋ ಕಾರ್ಯವನ್ನು ವೃಂದ ತೋರಿದ ಶೇಷಚಂದ್ರಿಕಾಚಾರ್ಯ ಎಂಬತಕ್ಕಂಥ ಸರಳವಾದ ಪದದಿಂದ ಅದ್ಭುತವಾದಂಥ ಶಾಸ್ತ್ರಾರ್ಥ ಪ್ರತಿಪಾದನೆ ಮಾಡಿರ್ತಕ್ಕಂಥ ಧೃತಿ ಶಾಸ್ತ್ರ ವ್ಯಾಖ್ಯಾನ ಎಂಬತಕ್ಕಂಥ ಗ್ರಂಥವನ್ನು ಅಲ್ಲಿ ನಿರ್ದೇಶನ ಮಾಡಿ ನಮಗೆ ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಹೀಗೆ ಅವರನ್ನು ವರ್ಣನೆ ಎಂಬತಕ್ಕಂಥದ್ದು ಮಾಡ್ತಾ ವ್ಯಾಸರಾಜರ ಅಪರಾವತಾರ ರಾಯರ ಅಪರಾವತಾರ ಎಂಬತಕ್ಕಂಥದ್ದನ್ನು ತೋರಿಸ್ತಾ ಇಂದಿಗೂ ಕೂಡ ಅಲ್ಲಿ ವಿರಾಜಮಾನರಾಗಿ ಆ ಬ್ರಹ್ಮಾಶ್ವದ ಕೆಳಗೆ ಕೂತಿದ್ದಾರೆ. ಅವರ ಒಂದು ಆರಾಧನೆ ದಿವಸವಾದ್ದರಿಂದ ಇವತ್ತು ಅವರ ಸ್ಮರಣೆ, ಅವರು ಮಾಡಿರ್ತಕ್ಕಂಥ ಉಪಕಾರ. ಯಾಕೆಂದರೆ ನಾವು ನೇರ ಭಾಷ್ಯ ದೀಪಿಕಾ ನೋಡದೆ ಹೋದರೆ ಸೂತ್ರಾರ್ಥಗಳ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳು ನಮಗೆ ಅರ್ಥ ಆಗಲ್ಲ. ಇವತ್ತು ಸೂತ್ರ ಭಾಷ್ಯದ ಅತ್ಯಂತ ಸುಂದರವಾದ ಸರಳವಾದ ಆಳವಾದ ಜ್ಞಾನ ಸೂತ್ರದಲ್ಲಿ ಭಾಷ್ಯದಲ್ಲಿ ನಮಗೆ ಬೇಕು ಅಂದರೆ ಮೇಲೆ ಹೇಳ್ಕೋಬೋದು ಯಾರು ಬೇಕಾದ್ರೂ, ಅದರ ಒಳಗೆ ಭಾಷ್ಯ ದೀಪಿಕೆ ನೋಡಲೇಬೇಕಾಗುತ್ತೆ. ಅಂದರೆ ಅಷ್ಟು ಸರಳ ಸುಂದರವಾಗಿ ನೇರ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಗ್ರಂಥ. ಆದ್ದರಿಂದನೇ ಅಂಥ ಉಪಕಾರವನ್ನು ಮಾಧ್ವ ಸಮಾಜಕ್ಕೆ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಭಕ್ತರುಗಳನ್ನ ಅನುಗ್ರಹ ಮಾಡಿರ್ತಕ್ಕಂಥ ಉಪಕಾರ ಸ್ಮರಣೆ ಎಂಬತಕ್ಕಂಥದ್ದು ನಾವು ಮಾಡದೆ ಹೋದರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಎಂಬತಕ್ಕಂಥದ್ದಿಲ್ಲ. ಆ ಕೃತಜ್ಞರ ದೋಷ ಏನು ಅನ್ನೋದಕ್ಕೆ ಒಂದು ಉಪನಿಷತ್ ಕಥೆ ಹೇಳ್ತಾರೆ. ಒಬ್ಬ ಸ್ಮಶಾನದಲ್ಲಿ ಗೋಮಾಂಸವನ್ನು
ಬೇಯಿಸ್ಕೊತಾ ಕೂತಿದ್ಲು. ಅಂದರೆ ಗೋಮಾಂಸದ ತಿನ್ನುವ ಅಧಿಕಾರಿ, ಅವಳ ವಾಸ ಸ್ಮಶಾನ, ಅವಳು ತಿನ್ನೋ ಆಹಾರ ಅಂತದ್ದು, ಅದನ್ನು ಮಧ್ಯದಲ್ಲಿ ಬೇಯಿಸ್ತಾ ಇದ್ದಾಳೆ. ಮಧ್ಯ ಅಂದರೆ ಹೆಂಡದೊಳಗೆ ಬೇಯಿಸ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಸರಿಯೇ ಒಬ್ಬ ಗಣಪಾಟಿ ಬಂದ ಆ ಮಾರ್ಗವಾಗಿ. ಏನು ಮಾಡ್ತಾ ಇದ್ದಾಳೆ ಇವಳು ಅಂತ ನೋಡೋಕ್ಕೆ ಬಂದ. ನೋಡ್ತಾಳೆ, ಆ ಬ್ರಾಹ್ಮಣ ನೋಡ್ತಾನೆ, ಇವಳು ಇಂತೋಳು ಮಡಿಕೆ ಇಟ್ಟಿದ್ದಾಳೆ. ಏನು ಬೇಯಿಸ್ತಿದ್ದೀನಿ ಕೇಳ್ದ. ಕಟ್ಟೆ ಮುಟ್ಲ ತೆಗೆಯಲ್ಲ ಅಂದ್ಲು. ಯಾಕೆ ಕೇಳ್ಬೋದಾ ಅಂದ. ನಿನ್ನ ದೃಷ್ಟಿ ಬಿದ್ದರೆ ನನ್ನ ಆಹಾರ ಕೆಡುತ್ತೆ. ಭಾಳ ದೊಡ್ಡ ಕಥೆ ಇದು, ಅನ್ವಯ ಮಾಡೋದು ಭಾಳ ಕಷ್ಟ. ನಿನ್ನ ದೃಷ್ಟಿ ಬಿದ್ದರೆ ನನ್ನ ಆಹಾರ, ನನ್ನ ಜ್ಞಾನಕ್ಕೆ ಕಾರಣವಾದಂಥ ಈ ಆಹಾರ ಕೆಡುತ್ತೆ, ಅದಕ್ಕೆ ಮುಟ್ಲ ತೆಗೆಯಲ್ಲ ಅಂದ. ಅಂಥದ್ದೇನು ಮಾಡಿದ್ದೀನಿ ನಾನು ಅಂದ. ನೀನು ಕೃತಜ್ಞ ಅಂದು. ಅವ್ಳಿಗೆ ಏನು ಗೊತ್ತಾಯ್ತು, ಏನಂತ ಕೃತಜ್ಞತೆ ಮಾಡಿದ್ದೀನಿ, ಮಾಡಿರೋ ಉಪಕಾರ ಸ್ಮರಣೆಯನ್ನು ಸ್ಮರಣೆ ಮಾಡದೇ ಇರೋನು ನೀನು ಅಂದ. ನಿನ್ನಲ್ಲಿ ಎಷ್ಟು ಪಾಪ ಇರುತ್ತೆ ಅಂದರೆ ನೋಡಿದ ಪದಾರ್ಥಗಳು ಕೂಡ ಹಾಳಾಗುತ್ತೆ, ಆದ್ದರಿಂದ ಅದು ಪ್ರಾಯಶ್ಚಿತ ಮಾಡ್ಕೊಂಬ. ಅದೇ ಅವನಂದ, ಅಲ್ಲ ಬೇಯಿಸ್ತಿರೋದು ಇಂಥದ್ದು, ಬೇಯಿಸೋ ನೀರು ಅಂಥದ್ದು, ಬೇಯಿಸ್ತಿರೋಳು ಇಂಥೋಳು, ಜಾಗ ಎಂಥದ್ದು, ಅದರಿಂದ ನನ್ನ ಕೃತಜ್ಞತೆ ಅದಕ್ಕಿಂತನೂ ನನ್ನ ಕೃತಜ್ಞ ದೋಷ ಜಾಸ್ತಿನಾ ಅಂತ ಕೇಳಿದ್ಳು. ಹೌದು ಅಂದವಳು. ಇದನ್ನು ಹೆಂಗೆ ಪ್ರೂವ್ ಮಾಡೋದು ಅಂದರೆ ಕಥೆ ಇದೆ. ಅಂದರೆ ಅವರ ದೃಷ್ಟಿ ಬಿದ್ದರೂ ಕೂಡ, ಅಂಥ ಅಧಮಾಧಿಕಾರಿಗಳಾಗಿದ್ದರೂ ಕೂಡ ಅವಳ ಸ್ವಯೋಗ್ಯತಾ ಸಾಧನೆಗೆ ಕಾರಣವಾದ ಜ್ಞಾನವೂ ಕೂಡ ಅದರಿಂದ ಹಾಳಾಗುತ್ತೆ ಅಂತ ಹೇಳಬೇಕಾದ್ರೆ ಕೃತಜ್ಞರ ದೋಷ ಎಷ್ಟು ಅನ್ನೋದು ತಿಳ್ಕೊ. ಕಥೆ ಆಮೇಲೆ ಅನ್ವಯ ಮಾಡೋಣ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ರೀತಿಯಲ್ಲಿ ಉಪಕಾರ ಮಾಡಿರ್ತಕ್ಕಂಥ ಶೇಷಚಂದ್ರಿಕಾಚಾರ್ಯರ ಸ್ಮರಣೆಯನ್ನು ಮಾಡದೆ ಹೋದರೆ ಈ ಕತೆ ನಮಗೆ ಪಾಠವನ್ನು ತಿಳಿಸ್ತಕ್ಕಂಥದ್ದಾಗುತ್ತೆ. ಇಂಥ ಮಹನೀಯರು ಇವತ್ತಿಗೂ ಕೂಡ ಬ್ರಹ್ಮಾಶ್ವತದ ತ್ರಿಕೂಟ ಕ್ಷೇತ್ರದಲ್ಲಿ ಇದ್ದಾರೆ ಮಹಾನುಭಾವರು. ಅಂಥವರ ಆರಾಧನೆಯ ದಿವಸ ಅವರನ್ನು ಸ್ತೋತ್ರ, ಅವರು ಮಾಡಿರ್ತಕ್ಕಂಥ ಕೃತಜ್ಞತೆಯ ಆ ಗ್ರಂಥ ಫಲಗಳನ್ನು ನಾವು ಭೋಗ ಮಾಡ್ತಾ, ಉಕ್ತವಾಗಿರ್ತಕ್ಕಂಥ ಬರೆದಿರ್ತಕ್ಕಂಥ ಮತ್ತು ನಾವು ಅಧ್ಯಯನ ಮಾಡಿ, ಯಾಕೆಂದರೆ ಭೃತಿ ಶಾಸ್ತ್ರ ಎಂಬತಕ್ಕಂಥದ್ದನ್ನು ನಾನು ವೇದದಲ್ಲಿ ಅಧ್ಯಯನ ಮಾಡಿದವನು. ಅಂಥ ಭೃತಿ ಶಾಸ್ತ್ರದ ಅರ್ಥವನ್ನು ಯಥಾಮತಿ ಯಥಾಯೋಗ್ಯವಾಗಿ ಅವರ ವ್ಯಾಖ್ಯಾನ ರೂಪವಾಗಿ ಗುರುಗಳಿಂದ ತಿಳ್ಕೊಂಡಿದ್ದೇನೆ. ಹೀಗೆ ನಮ್ಮ ಯೋಗ್ಯತಾನುಸಾರವಾದಂಥ ಜ್ಞಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟು ಮಾಡಿರ್ತಕ್ಕಂಥ ಉಪಕಾರದಿಂದ ಸ್ಮರಣೆ ಎಂಬತಕ್ಕಂಥದ್ದು ಮಾಡಿದ್ದೇನೆ. ಇಂತಹ ಒಂದು ವಿಷಯವನ್ನು ಆರಾಧನೆ ದಿವಸ ಯಾರ್ಯಾರು ನೀವು ಶ್ರವಣ ಮನನಗಳನ್ನು ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಶೇಷಚಂದ್ರಿಕಾಚಾರ್ಯರು ಉತ್ತಮವಾದ ಮಾರ್ಗ ಪ್ರದರ್ಶಕರಾಗಿ ಮುಂದೆ ನಮ್ಮನ್ನು ಉತ್ತಮ ಹಾದಿಯಲ್ಲಿ ಇಂದಿರೇಶ ಕರೆಯಗಣ್ಣನ್ ವರ್ತಯ ಅನಿಂದ್ಯ ವರ್ತಮನಿ ಅಂತ ರಾಜರು ಹೇಳ್ತಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನನಗೆ ಗೊತ್ತಿಲ್ಲ, ನನ್ನ ಕೈ ಹಿಡಿದು ನೀ ಕರ್ಕೊಂಡು ಹೋಗು ಅಂತಾರೆ. ಅಂದೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ ಇಂದಿರೇಶ ಕರೆಯಗಣ್ಣನ್ ವರ್ತಯ ಅನಿಂದ್ಯ ವರ್ತಮನಿ. ಕುರುಡಪ್ಪ ನಾನು, ಕುರುಡ ಅಂದರೆ ಈ ಕಣ್ಣಲ್ಲ ಅಂತಲ್ಲ, ಸಾಧನೆಗೆ ಬೇಕಾದಂತಹ ಕಣ್ಣಿಲ್ಲ, ಕುರುಡ ನಾನು. ಯಾವುದು ಒಳ್ಳೆಯ ಮಾರ್ಗ ಯಾವುದು ಕೆಟ್ಟ ಮಾರ್ಗ ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ಹುಟ್ಟುಕುರುಡನಾದ ಸಾಧನೆಯಲ್ಲಿ ಹುಟ್ಟುಕುರುಡನಂತೆ ಇರುವ ನನ್ನ ಕೈಯನ್ನು ಹಿಡ್ಕೊಂಡು ಲೋಕದಲ್ಲಿ ಹೇಗೆ ಹುಟ್ಟುಕುರುಡನ ಕೈ ಹಿಡಿದು ಉತ್ತಮ ಮಾರ್ಗಕ್ಕೆ ಯೋಗ್ಯರು ಕರ್ಕೊಂಡೋಗಿ ಬಿಡ್ತಾರೋ ಹಾಗೆ ಉತ್ತಮ ಮಾರ್ಗಕ್ಕೆ ನನ್ನ ಕರ್ಕೊಂಡು ಹೋಗಿ ಸಾಧನೆ ಮಾಡಿಸು ಎಂಬುದಾಗಿ ನಮಗಾಗಿ ಪ್ರಾರ್ಥನೆ ಮಾಡಿ ಹೈವದನಲ್ಲಿ ತೋರಿಸಿದಂತೆ ಅಂತ ಶೇಷಚಂದ್ರಿಕಾಚಾರ್ಯರು ನಮ್ಮ ಕರೆಯಗಣ್ಣನ್, ಕರ ಅಂದರೆ ಅನೇಕ ಅರ್ಥಗಳು, ಕೈಯೇ ಹಿಡ್ಕೋಬೇಕು ಅಂತಲ್ಲ, ನಮ್ಮ ಮನಸ್ಸನ್ನು ಹಿಡ್ಕೊಂಡು ಸೆಳೆದು ಭಗವಂತನ ಪದಾರವಿಂದದಲ್ಲಿ ಯಾವಾಗಲೂ ನಾವು ಆಲೋಚನಾ ಮಗ್ನರಾಗುವಂತೆ ಮಾಡುವಂಥದ್ದು ಅಲ್ವಾ. ಅದಕ್ಕಿಂತ ಬೇರೆ ದೊಡ್ಡ ವ್ಯಾಪಾರ ಇಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ, ಅದಕ್ಕಿಂತ ದೊಡ್ಡ ಸಾಧನ ಇಲ್ಲ. ಅದಕ್ಕೆ ಪುರಂದರದಾಸ ಅದಕ್ಕೆ ಉತ್ತರ ಕೊಡ್ತಾರೆ. ಕನಸಿನೊಳಗಾಗಲಿ ಮನಸ್ಸಿನೊಳಗಾಗಲಿ ಮನಸ್ಸೇ ಕೆಟ್ಟಿರಲಿ ಮುನಿದಿರಲಿ. ಕೂಡಿಸೋದು ಭಾಳ ಕಷ್ಟ, ಕೇಳಕ್ಕೆ ಚಂದ ಹಾಡು. ಮನಸ್ಸಿನೊಳಗಾಗಲಿ ಕನಸಿನೊಳಗಾಗಲಿ ಮನಸ್ಸೇ ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ನಾಮದ ಸ್ಮರಣೆ. ಯಾವಾಗಲೂ ಮಾಡೋದು ಕೊಡು, ಈ ಅವಸ್ಥೆಗಳಲ್ಲೂ ಕೂಡ ನಿನ್ನ ಸ್ಮರಣೆ ಇರುವಂತೆ ಮಾಡು ಅಂತ ಏನು ಹೇಳಿದಾರೋ ಆ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದೇವೆ. ಅಂತ ನಿರಂತರ ಸ್ಮರಣೆ ಎಂಬತಕ್ಕಂಥದ್ದನ್ನು ಕೊಟ್ಟು ಉದ್ಧಾರ ಮಾಡಲಿ ಎಂಬುದಾಗಿ ಹೇಳ್ತಾ, ಅಂತಹ ಶೇಷಚಂದ್ರಿಕಾರ್ಯ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅವರ ನಮ್ಮ ಉಪಾಸ ಮೂರ್ತಿಯಾಗಿರ್ತಕ್ಕಂಥ ಮೂಲ ಗೋಪಾಲಕೃಷ್ಣ ದೇವರ ಪದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.